ಶ್ರೀಪಾದ ಶ್ರೀವಲ್ಲಭ ಲೀಲಾವೈಭವ 23ನೇಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಚರಮಾಂಕ ಶ್ರೀಪಾದರ ಅಂತಿಮ ಪ್ರಕಟಣೆ. ಶ್ರೀಪಾದ ವಲ್ಲಭರು ಈ ಕಲಿಯುಗದ ಪ್ರಥಮಾವತಾರವನ್ನು ರಹಸ್ಯವಾಗಿರಿಸಬೇಕೆಂಬ ಸಂಕಲ್ಪವನ್ನು ಸ್ಥಿರಪಡಿಸಿಕೊಂಡರು. ಅವರು ತಮ್ಮ ರಹಸ್ಯ ಸಂಕಲ್ಪವನ್ನು ಮೊದಲು ದೂರ ಪ್ರದೇಶಗಳಲ್ಲಿನ ಭಕ್ತರಾದ ಗೋವಿಂದ ಭಟ್ಟರಿಗೂ, ಬದರಿ ಕ್ಷೇತ್ರವಾಸಿಯಾದ ಸದಾನಂದ ಬ್ರಹ್ಮಚಾರಿಗೂ, ಮಾಹೋರ್ಗಡದ ಯೋಗಾನಂದನಿಗೂ ತಮ್ಮದೇ ಆದ ದೈವೀ ಶಕ್ತಿಯಿಂದ ಅವರ ಅಂತರಂಗದಲ್ಲಿ ತಿಳಿಯಪಡಿಸಿದರು. ನಿತ್ಯವೂ ಅನೇಕ ಸಮಸ್ಯೆಗಳೊಂದಿಗೆ ಒದ್ದಾಡುತ್ತಾ ಸನ್ನಿಧಾನಕ್ಕೆ ಬಂದು ದರ್ಶಿಸಿಕೊಳ್ಳುವ ಹತ್ತಿರದಲ್ಲಿದ್ದ ಅನೇಕ ಭಕ್ತರಿಗೆ ತಕ್ಕ ಸೂಚನೆಗಳನ್ನು ಕೊಡುತ್ತಾ ಬಾಧೋಪಶಮನವನ್ನು ಮಾಡುತ್ತಾ ಇದ್ದರು. ಅಶ್ವಯುಜ ಮಾಸದ ಬಹುಳ ದಶಮಿಗೆ ದೂರ ಪ್ರದೇಶದ ಭಕ್ತರಾದ ಸದಾನಂದ ಬ್ರಹ್ಮಚಾರಿ ಮತ್ತು ಆತನ ಶಿಷ್ಯರು ಬಂದು ಸೇರಿದರು. ಯೋಗಾನಂದನೂ ಸಹ ತನ್ನ ಯಾತ್ರಾ ಬೃಂದದೊಂದಿಗೆ ಕುರುವಪುರವನ್ನು ಸೇರಿದನು. ಗೋಕರ್ಣವಾಸಿಯಾದ ಗೋವಿಂದ ಭಟ್ಟನು ವೃದ್ಧಾಪ್ಯದ ಕಾರಣದಿಂದ ಅಷ್ಟು ದೂರ ಪ್ರಯಾಣಿಸಲಾರದ ಸ್ಥಿತಿಯಲ್ಲಿದ್ದನು. ಆದುದರಿಂದ ಮೊದಲು ತನ್ನೊಂದಿಗೆ ಯಾತ್ರೆಗೆ ಬಂದಿದ್ದವರಲ್ಲಿ ಯುವಕರಾದವರನ್ನು ಪ್ರೇರೇಪಿಸಿ ಕುರುವಪುರಕ್ಕೆ ಹೋಗಿ ಶ್ರೀಪಾದ ಸ್ವಾಮಿಯವರಿಗೆ ತಮ್ಮ ಅಶಕ್ತತೆಯನ್ನು ತಿಳಿಸಿ ನಮಸ್ಕಾರಗಳನ್ನು ತಿಳಿಯಪಡಿಸಬೇಕೆಂದು ಕೋರಿ ಕಳುಹಿಸಿದನು. ಈ ರೀತಿಯಾಗಿ ಹಳೆಯ ಭಕ್ತರೆಲ್ಲರೂ ಬಂದು ಸೇರುವುದರೊಳಗೆ ಪಂಚದೇವ್ ಪಹಾಡ್ನ ಗ್ರಾಮದ ಹಿರಿಯರಾದ ಶ್ರೀರಾಮಾಚಾರ್ಯರನ್ನು, ಆಂಜನೇಯ ಶರ್ಮನನ್ನು, ಇನ್ನೂ ಕೆಲ ಹಿರಿಯರನ್ನು ಪ್ರತ್ಯೇಕವಾಗಿ ಆಹ್ವಾನಿಸಲಾಗಿ ಅವರೆಲ್ಲರೂ ಶ್ರೀ ಸ್ವಾಮಿಯವರ ದರ್ಬಾರಿಗೆ ಬಂದು ಸೇರಿಕೊಂಡರು. ಶ್ರೀಪಾದ ಸ್ವಾಮಿಯವರು ಹೀಗೆ ಹೇಳಿದರು: ಎಲ್ಲರಿಗೂ ಶುಭವಾಗಲಿ. ಭಗವಂತನ ಕೃಪೆಯಿಂದ ಈ ಸ್ಥಳದಲ್ಲಿ ಇಲ್ಲಿಯವರೆಗೂ ವಾಸಿಸಬೇಕೆಂಬ ಆದೇಶವು ಲಭಿಸಿದ್ದ ಕಾರಣ ನಿಮ್ಮೆಲ್ಲರ ಸಹಕಾರದಿಂದ 14 ವರ್ಷಗಳು ಈ ಪವಿತ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಕಳೆದು ಹೋದವು. ನಾವಿಲ್ಲಿ ಮಾಡಬೇಕಾದ ಕಾರ್ಯಗಳು, ಸಾಧನೆಗಳು ಪೂರ್ಣವಾದವು. ಲೋಕ ಕಲ್ಯಾಣಕ್ಕಾಗಿ ಮುಂದಿನ ಕಾಲದಲ್ಲಿ ಇಲ್ಲಿ ನಡೆಯಬೇಕಾದ ಅನೇಕ ಕಾರ್ಯಕ್ರಮಗಳಿಗೂ ದಿವ್ಯ ಸಂಕಲ್ಪದಿಂದ ಸೂಕ್ಷ್ಮ ರೂಪವಾಗಿ ಆದೇಶಗಳು ಕೊಡಲ್ಪಟ್ಟಿವೆ. ಆಯಾ ಕಾರ್ಯಕ್ರಮಗಳು ಕಾಲಕ್ರಮೇಣ ರೂಪಾಂತರಗೊಳ್ಳುವುವು. ಈ ಪರಮ ಪಾವನವಾದ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಹಜ ಗಣಪತಿಯನ್ನು ದರ್ಶಿಸುವವರಿಗೆ ಸಕಲ ಕಾಮನೆಗಳು ಈಡೇರುವುವು. ನಮ್ಮ ಇಹಲೋಕ ಯಾತ್ರೆಯು ಪೂರ್ತಿಯಾಗುವ ಸಮಯವು ಹತ್ತಿರವಾಗಿದೆ. ಆಶ್ವಯುಜ ಬಹುಳ ದ್ವಾದಶಿಯಂದು ನಾವು ಅಂತರ್ಧಾನವಾಗುವೆವು. ನೀವು ಎಲ್ಲಿ ಯಾವಾಗ ನನ್ನ ನಾಮವನ್ನು ಸ್ಮರಿಸುವಿರೋ ಅಲ್ಲಿ ನಮ್ಮ ಶಕ್ತಿಯು ಅದೃಶ್ಯವಾಗಿ ತನ್ನ ಕಾರ್ಯವನ್ನು ಮಾಡುತ್ತದೆ. ಇದನ್ನು ಸತ್ಯವೆಂದು ನಂಬಿರಿ ಎಂದು ಶ್ರೀಪಾದ ಸ್ವಾಮಿಯವರು ದರ್ಬಾರಿನ ಸಭೆಯಲ್ಲಿ ಪ್ರಕಟಿಸಿದರು. ಅದನ್ನು ಕೇಳಿ ಎಲ್ಲರೂ ಗಾಬರಿಯಾದರು. ಅವರಲ್ಲಿ ಒಬ್ಬ ವೃದ್ಧನು ಎದ್ದು, ಓ ದೇವಾಧಿದೇವನೇ, ದಿವ್ಯ ಪ್ರಭಾವನೆ, ಈ ದೀನರ ಮೇಲಿನ ದಯೆಯಿಂದ ಈ ಪ್ರದೇಶಕ್ಕೆ ಬಂದು ಕತ್ತಲಾಗಿದ್ದ ನಮ್ಮ ಬದುಕಿನಲ್ಲಿ ಬೆಳಕನ್ನು ತುಂಬಿ ನಮ್ಮನ್ನುದ್ಧರಿಸಿದ ಮಹಾತ್ಮನೇ, ನಾವು ಅಜ್ಞಾನಿಗಳು. ನಮ್ಮಿಂದ ಏನಾದರೂ ಅಪಚಾರವಾಗಿರಬಹುದು. ನಮಗೆ ನೀನೇ ತಾಯಿಯೂ ತಂದೆಯೂ ಗುರುವು ದೇವರು ಎಂದು ನಂಬಿದ್ದೇವೆ. ನಿನ್ನ ನಾಮಸ್ಮರಣೆಯಿಂದಲೇ ಬೆಳಗಾಗುತ್ತದೆ. ನಿನ್ನ ನಾಮಸ್ಮರಣೆಯೊಂದಿಗೆ ನಮ್ಮ ಕೆಲಸಗಳೆಲ್ಲವನ್ನೂ ಮಾಡುತ್ತಾ ಸುಖ ಜೀವನವನ್ನು ಮಾಡುತ್ತಿದ್ದೇವೆ. ಯಾವುದು ಪುಣ್ಯವೋ ಯಾವುದು ಪಾಪವೋ ತಿಳಿಯದ ಮೂಢರು ನಮಗೆ ನೀನೇ ದಿಕ್ಕೆಂದು ನಿನ್ನ ಪಾದಗಳೇ ಶರಣೆಂದು ಕಾಲವನ್ನು ಕಳೆಯುತ್ತಿದ್ದೇವೆ. ಮಕ್ಕಳು ಮರಿಗಳೊಂದಿಗೆ ಸುಖವಾಗಿರುವ ನಮ್ಮನ್ನು ಬಿಟ್ಟು ಹೋಗಲು ನಿನ್ನ ಮನಸ್ಸು ಹೇಗೆ ಒಪ್ಪಿರುವುದು ಸ್ವಾಮಿ? ನಮ್ಮ ತಪ್ಪುಗಳೇನಾದರೂ ಇದ್ದರೆ
ನಮ್ಮನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ನಿನ್ನ ಆಜ್ಞೆಯನ್ನು ಮೀರುವುದಿಲ್ಲ. ನಿನ್ನ ಮಾತಿನಂತೆ ನಡೆಯುವೆವು. ನೀನು ನಮ್ಮನ್ನು ಬಿಟ್ಟು ಹೋದರೆ ನೀರಿನಿಂದ ಹೊರಬಿದ್ದ ಮೀನಿನ ಮರಿಯಂತೆ ನಾವು ಒದ್ದಾಡುವೆವು. ಇನ್ನು ಮುಂದೆ ನಮಗೆ ದೈವ ಮಾರ್ಗವನ್ನು, ಧರ್ಮ ಮಾರ್ಗವನ್ನು ತಿಳಿಸುವವರು ಯಾರು? ಇಂತಹ ಕಠಿಣಾತಿ ಕಠಿಣವಾದ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿರುವೆ ತಂದೆಯೇ? ಇಷ್ಟು ಚಿಕ್ಕ ವಯಸ್ಸಿನವನಾದ ನೀನು ನಮ್ಮ ಪುಣ್ಯಗಳ ಫಲವಾಗಿ ನಮಗೆ ಲಭಿಸಿರುವೆ. ನಾವು ಯಾವ ತೀರ್ಥಗಳನ್ನು, ಯಾವ ಕ್ಷೇತ್ರಗಳನ್ನೂ ನೋಡಿಲ್ಲ. ನಿನ್ನ ಪಾದಗಳಲ್ಲಿಯೇ ಸಕಲ ತೀರ್ಥಗಳು, ಸಕಲ ಕ್ಷೇತ್ರಗಳೂ ಇರುವೆವೆಂದು ಎಲ್ಲೆಲ್ಲಿಂದಲೋ ನಿನ್ನ ದರ್ಶನಕ್ಕಾಗಿ ಬಂದ ಮಹಾತ್ಮರು ಹೇಳುವುದನ್ನು ಕೇಳಿ ನಿನ್ನ ಬಳಿಗೆ ಬಂದು ಸುಧಾರಿಸಿಕೊಂಡೆವು. ನಮ್ಮ ಮೇಲೆ ಏಕೆ ಇಷ್ಟು ನಿರ್ದಯನಾದೆ ಸ್ವಾಮಿ ಎನ್ನುತ್ತಾ ಗೋಳಾಡಿದನು. ಆಗ ಶ್ರೀರಾಮಾಚಾರ್ಯರು ಎದ್ದು, ಸ್ವಾಮಿ, ನೀವಿಷ್ಟು ಬೇಗ ಇಂತಹ ನಿರ್ಣಯವನ್ನು ತೆಗೆದುಕೊಳ್ಳುವುದು ಭಾವ್ಯವೇ? ಅಜ್ಞಾನ ಕೂಪದಲ್ಲಿ ಬಿದ್ದಿರುವ ನಮಗೆ ಜ್ಞಾನ ಜ್ಯೋತಿಯಂತೆ ಲಭಿಸಿರುವಿರಿ. ನಿಮ್ಮ ಸಾನ್ನಿಧ್ಯದಲ್ಲಿ ಈಗಾಗಲೇ ನಮ್ಮ ಬುದ್ಧಿಯು ವಿಕಾಸವಾಗತೊಡಗಿದೆ. ಹೇ ಪ್ರಭೋ, ನಿಮ್ಮ ಕಣ್ಸನ್ನೆಗಳಿಂದ ನಡೆಯುವ ಅಲ್ಪರು, ದೀನರು ನಾವು. ನೀವೇ ನಮಗೆ ಬೆಟ್ಟದಷ್ಟು ಬೆಂಬಲವೆಂದುಕೊಂಡು ಈ ಸಂಸಾರ ಬಂಡಿಯನ್ನು ಎಳೆಯುತ್ತಿದ್ದೇವೆ. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ತಿರುಗಿ ತಿರುಗಿ ಇಲ್ಲಿಗೆ ಬಂದು ನಮ್ಮ ಜೀವನಗಳಲ್ಲಿ ಹೊಸ ಬೆಳಕನ್ನು ತುಂಬಿರುವಿರಿ. ನಿತ್ಯವೂ ತಮ್ಮ ದರ್ಶನ ಮಾತ್ರದಿಂದಲೇ ತೃಪ್ತಿಯನ್ನು ಹೊಂದುತ್ತಿರುವ ನಮಗೆ ತಮ್ಮ ದರ್ಶನವಿಲ್ಲದಂತೆ ಮಾಡುವುದು ಸರಿಯೇ? ನಾವು ತಮಗೇನಾದರೂ ಅಪರಾಧವೆಸಗಿದ್ದರೆ ನಮ್ಮ ಅಜ್ಞಾನವನ್ನು ಮನ್ನಿಸಿರೆಂದು ಬೇಡಿಕೊಳ್ಳುತ್ತಿದ್ದೇವೆ. ತಮ್ಮ ನಿರ್ಣಯವು ಅಪ್ರತಿಹತವೆಂದು ತಿಳಿಯುತ್ತದೆ ಎಂದು ಪ್ರಾರ್ಥಿಸಿದರು. ವಾಸುದೇವರಾಯನು ಶ್ರೀ ಸ್ವಾಮಿಯವರಿಗೆ ನಮಿಸಿ, ಓ ಸ್ವಾಮಿ, ನಮ್ಮನ್ನುದ್ಧರಿಸುವುದಕ್ಕೆ ನೀನು ಪ್ರತ್ಯೇಕವಾಗಿ ಅವತರಿಸಿರುವೆ ಎಂದು ತಿಳಿದು ನಮ್ಮ ಜನ್ಮಗಳು ಧನ್ಯವಾದವೆಂದು ಭಾವಿಸುತ್ತಿರಲು ಭಯವನ್ನು ಹುಟ್ಟಿಸುವ ಈ ವಾರ್ತೆಯೇನು ಎಂದು ಅಪಾರವಾಗಿ ದುಃಖಿಸತೊಡಗಿದನು. ಶ್ರೀ ಸ್ವಾಮಿಯವರು ಆತನನ್ನು ಸಮಾಧಾನಪಡಿಸುತ್ತಾ, ನೀನು ಮುಂದಿನ ಜನ್ಮದಲ್ಲಿ ನರಕೇಸರಿ ಎಂಬ ಹೆಸರಿನಿಂದ ಕಲ್ಲೇಶ್ವರನಿಗೆ ಅರ್ಪಿತ ಭಕ್ತನಾಗಿ ನಂತರ ನನ್ನನ್ನು ಭೇಟಿಯಾಗುವೆ ಎಂದು ವರವಿತ್ತರು. ಆಂಜನೇಯ ಶರ್ಮನು, ತಾಯಿಯ ಪ್ರೀತಿಯು ಮಕ್ಕಳಿಗಲ್ಲದೆ ಬೇರೆ ಯಾರಿಗೆ ಸಿಗುವುದು? ನಮ್ಮ ಮೇಲೆ ಇದೇ ಪ್ರೀತಿಯನ್ನು ತೋರಿಸು ದೇವದೇವನೇ. ಹೇ ಸಮರ್ಥ ಸದ್ಗುರು, ಪಾಹಿ ಮಾಂ ಪಾಹಿ ಮಾಂ ಪಾಹಿ ಎಂದು ಪ್ರಾರ್ಥಿಸಿ ಕುಳಿತನು. ಸದಾನಂದ ಬ್ರಹ್ಮಚಾರಿಯು ಯೋಗಾನಂದನೂ ಬಂದು ಶ್ರೀಯವರ ಪಾದಗಳಿಗೆ ನಮಸ್ಕರಿಸಿ, ಓ ದೇವಾಧಿದೇವನೇ, ಏನೀ ಹಠಾತ್ ಪರಿಣಾಮ? ನಮ್ಮ ಅಂತರಂಗದಲ್ಲಿ ತಾವು ಕೊಟ್ಟ ಸಂಕೇತಗಳ ಮೇರೆಗೆ ತಮ್ಮ ಪಾದ ಸನ್ನಿಧಿಯನ್ನು ಸೇರಿದ್ದೇವೆ. ಮಹಾತ್ಮರಾದ ತಾವೇ ಹೀಗೆ ಹೇಳಿದರೆ ನಮಗೆ ಯಾರು ಮಾರ್ಗದರ್ಶಕರು? ಓ ತ್ರಿಮೂರ್ತಿ ಸ್ವರೂಪನೇ, ತಮ್ಮ ಜಗತ್ಕಲ್ಯಾಣ ಕಾರ್ಯವು ಇಷ್ಟಕ್ಕೆ ಹೇಗೆ ಮುಗಿಯುವುದು ಎಂದು ಪ್ರಾರ್ಥಿಸತೊಡಗಿದನು. ಶ್ರೀಪಾದರು ಮುಗುಳ್ನಗೆಯಿಂದ, ಏನ್ರಪ್ಪ, ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಸಾಧುಗಳು ಭಗವಂತನ ನಿರ್ಣಯಗಳಿಗೆ ತಲೆಬಾಗಲೇಬೇಕು. ಯಾರೇ ಆಗಲಿ ಸ್ವತಃ ಏನನ್ನೂ ಮಾಡಲಾರರು. ಕಾಲಚಕ್ರವು ಈಶ್ವರಾಜ್ಞೆಗೆ ಒಳಪಟ್ಟೆ ಈ ಭೂಮಿಯ ಮೇಲೆ ಯಾರೆಷ್ಟು ಕಾಲವಿರಬೇಕೋ, ಏನೇನು ಕಾರ್ಯಗಳನ್ನು ಮಾಡಬೇಕೋ ಇವೆಲ್ಲವೂ ಭೂಮಿಯ ಮೇಲೆ ಉದ್ಭವಿಸುವುದಕ್ಕೆ ಮೊದಲೇ ನಿರ್ಣಯಿಸಲ್ಪಡುತ್ತವೆ ಎಂದು ನಿಮಗೆ ತಿಳಿಯದೆ? ಎಲ್ಲರೂ ಜಾಗರೂಕರಾಗಿ ಕಾಲಗಮನವನ್ನು ಗಮನಿಸಿರಿ. ಯಾವ ಒಂದು ಕ್ಷಣವೂ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ರಾಜರಿಗೆ, ಸೇವಕರಿಗೆ, ಸಾಧುಗಳಿಗೆ, ಸನ್ಯಾಸಿಗಳಿಗೆ ಎಂದು ಬೇರೆ ಬೇರೆ ಕಾಲಧರ್ಮಗಳಿರುವುದಿಲ್ಲ. ಆಯಾ ಸಮಯಗಳು ಸಮೀಪಿಸಿದಾಗ ಭೂಮಿಯನ್ನು ಬಿಡಬೇಕಾದುದೇ.
ಇದೇ ಬದ್ಧ ಶಾಸನ. ನಾವು ಎಷ್ಟೋ ಜನ್ಮಗಳಲ್ಲಿ ತಿರುಗಿ ತಿರುಗಿ ಸೇರಿಕೊಳ್ಳುವೆವು. ಇದನ್ನು ಕುರಿತು ವಿಷಾದವೂ ಬೇಡ. ಗುರುಭಕ್ತಿಯನ್ನು ಮರೆಯಬೇಡಿರಿ ಎಂದು ಬೋಧಿಸುತ್ತಿರುವಾಗಲೇ ಶ್ರೀಶೈಲದಲ್ಲಿ ಗುರುಭಾವದಿಂದ ಪೂಜಿಸಿದ ನಿರ್ಮಲಾನಂದ ಬ್ರಹ್ಮಚಾರಿಯೂ ಬಂದು ಶ್ರೀ ಸ್ವಾಮಿಯವರ ನಿರ್ಣಯವನ್ನು ಕೇಳಿ ಚಿಂತಾಕ್ರಾಂತನಾಗಿ ವ್ಯಥೆಪಡುತ್ತಿರಲು ಶ್ರೀಪಾದ ಸ್ವಾಮಿಯವರು ಆತನನ್ನು ಮುಂದಿನ ಜನ್ಮದಲ್ಲಿ ತ್ರಿವಿಕ್ರಮ ಭಾರತಿಯಾಗಿ ನನ್ನ ಬಳಿಗೆ ಬರುವೆ ಎಂದು ಆಶ್ವಾಸನೆಯನ್ನಿತ್ತರು. ಆಂಜನೇಯ ಶರ್ಮನೊಂದಿಗೆ ನೀನು ನಂದಿ ಶರ್ಮನಾಗಿ ನನ್ನ ಬಳಿಗೆ ಬಂದು ಶಿಷ್ಯನಾಗಿ ಸೇವೆಯನ್ನು ಮಾಡುವೆ. ನಂತರ ನಾನು ಅಕುಲ್ಕೋಟ್ ಸ್ವಾಮಿಯಾಗಿ ಬಂದರೆ ನೀನು ಪಾಂಡುರಂಗ ಪುರಾಣಿಕನಾಗಿ ಬರುವೆ. ಚಿಂತಿಸಬೇಡ ಎಂದು ಆಶೀರ್ವದಿಸಿದರು. ಅಷ್ಟೇ ಅಲ್ಲ, ಯಾರು ಗುರುವನ್ನು ಜೀವಿತಾಂತ್ಯದವರೆಗೆ ಹೃದಯದಲ್ಲಿಟ್ಟುಕೊಳ್ಳುವರೋ ಅವರು ಸನ್ನಿಧಿಯನ್ನು ಕಳೆದುಕೊಳ್ಳುವುದಿಲ್ಲ. ಎಷ್ಟು ಜನ್ಮಗಳಾದರೂ ನನ್ನೊಂದಿಗೇ ಇರುವರು ಎಂದು ವಾಗ್ದಾನವನ್ನು ಮಾಡಿದರು. ಸಾಮಾನ್ಯ ಜೀವನಗಳು ಕರ್ಮಾಧೀನಗಳು, ಮಹಾತ್ಮರ ಜೀವನಗಳು ದೈವಾಧೀನಗಳೆಂದು ತಿಳಿಯಿರಿ. ಎಲ್ಲರೂ ಧೈರ್ಯವಂತರಾಗಿ ನಾಳೆ ಬೆಳಿಗ್ಗೆ ನನ್ನನ್ನು ಬೀಳ್ಕೊಡುವುದಕ್ಕೆ ಸಿದ್ಧರಾಗಿರಿ ಎಂದು ಹೇಳಿ ಅಂದಿನ ಸಭೆಯನ್ನು ಮುಗಿಸಿ ಶ್ರೀಪಾದರು ಕುರುವಪುರವನ್ನು ಸೇರಿದರು. ಈ ವಾರ್ತೆಯು ಸುತ್ತಮುತ್ತಲ ಗ್ರಾಮಗಳಿಗೆಲ್ಲವೂ ಹಬ್ಬಿತು. ಯಾತ್ರಿಕರೆಲ್ಲರಿಗೂ ಬೇಕಾದ ವಸತಿಯನ್ನು ಗ್ರಾಮಸ್ಥರು ಏರ್ಪಡಿಸಿದರು. ಶ್ರೀ ಕ್ಷೇತ್ರ ಕುರುವಪುರದಲ್ಲಿ ಯಥಾರೀತಿ ದೇವತೆಗಳು, ಮುನಿಗಳು, ಋಷಿಗಳು ಶ್ರೀ ಸ್ವಾಮಿಯವರ ಸನ್ನಿಧಿಯನ್ನು ಸೇರಿ ಅವರನ್ನು ಅರ್ಚಿಸಿಕೊಂಡರು. ಮರುದಿನ ಬೆಳಿಗ್ಗೆ ನಡೆಯುವ ಶ್ರೀಪಾದರ ಅಂತರ್ಧಾನವನ್ನು ಹೇಗೆ ವೀಕ್ಷಿಸಬಲ್ಲೆವೆಂದು ಎಲ್ಲರೂ ಮನಸಾರೆ ಪ್ರಾರ್ಥನೆಗಳನ್ನು ಮಾಡಿಕೊಂಡರು. ಶ್ರೀಪಾದ ಸ್ವಾಮಿಯವರು ಬ್ರಾಹ್ಮಿ ಮುಹೂರ್ತದಲ್ಲಿ ಯಥಾ ಪ್ರಕಾರ ನದಿಯನ್ನು ದಾಟಿ ಸೂರ್ಯ ನಮಸ್ಕಾರಗಳನ್ನು ಮಾಡುವ ಬಂಡೆಯ ಬಳಿಗೆ ಬಂದು ಸ್ನಾನಾದಿಗಳನ್ನು ಮಾಡಿ ನಂತರ ಸೂರ್ಯ ನಮಸ್ಕಾರಗಳನ್ನು ಮಾಡಿದರು. ಆ ಸಮಯದಲ್ಲಿ ಸಹಸ್ರಾರು ಜನರು ಬಂದಿದ್ದರು. ಯಾರು ಯಾರನ್ನು ಮಾತನಾಡಿಸುವ ಸ್ಥಿತಿಯಲ್ಲಿಲ್ಲದೆ ದುಃಖದಿಂದ ಎಲ್ಲರೂ ನಿಶ್ಚೇಷ್ಟರಾಗಿ ನಿಂತಿದ್ದರು. ನದಿ ತೀರವೆಲ್ಲ ಜನವಾಹಿನಿಯಿಂದ ತುಂಬಿತ್ತು. ಸಾಧು ಸಂತರು, ಜನರು ನದಿಯ ಬಂಡೆಯ ಮೇಲೂ ನದಿಯಲ್ಲಿ ಋಷಿಗಣಗಳು, ದೇವಗಣಗಳೂ ನಿಂತಿರುವಂತೆ ಕೆಲವರಿಗೆ ಗೋಚರಿಸಿತು. ಸೂರ್ಯನ ಪ್ರಕಾಶವು ಪ್ರತಿದಿನವೂ 4 ಜಾವಗಳಲ್ಲಿ 4 ವಿಧಗಳಾಗಿ ಮಾರ್ಪಾಡಾಗುತ್ತದೆ. ಅದರಿಂದಲೇ ಪ್ರಾತಃ ಕಾಲದಲ್ಲಿ ಸೂರ್ಯನನ್ನು ಬಾಲಭಾಸ್ಕರನೆಂದು, 2ನೆಯ ಜಾವದಲ್ಲಿ ಮಧ್ಯಂದಿನ ಭಾಸ್ಕರನೆಂದು, 3ನೆಯ ಜಾವದಲ್ಲಿ ಪ್ರಚಂಡ ಭಾಸ್ಕರನೆಂದು, 4ನೆಯ ಜಾವದಲ್ಲಿ ಸೌಮ್ಯ ಭಾಸ್ಕರನೆಂದೂ ಕರೆಯುವರು. ಶ್ರೀಪಾದ ಸ್ವಾಮಿಯವರು 2ನೆಯ ಭಾಸ್ಕರನಲ್ಲಿ ತಮ್ಮ ರೂಪವನ್ನು ಲಯಗೊಳಿಸಲು ನಿಶ್ಚಯಿಸಿಕೊಂಡರು. ಅಂದರೆ 2ನೆಯ ಜಾವದ ಪ್ರಾರಂಭದಲ್ಲಿ ಭಕ್ತರೆಲ್ಲರನ್ನೂ ಉದ್ದೇಶಿಸಿ ಕಡೆಯ ಸಂದೇಶವನ್ನು, ಆಶೀರ್ವಾದಗಳನ್ನು ಹೀಗೆ ಕೊಟ್ಟರು. ಎಲ್ಲರಿಗೂ ತಮ್ಮ ಅಭಯಹಸ್ತವನ್ನು ತೋರಿಸುತ್ತಾ ಹೀಗೆ ನುಡಿದರು. ಮಹಾಜನರೇ, ಭಕ್ತರೇ, ನೀವು ಭಕ್ತಿ ಶ್ರದ್ಧೆಗಳಿಂದ ಪತ್ರ, ಪುಷ್ಪ, ಫಲ, ಜಲಗಳಲ್ಲಿ ಯಾವುದನ್ನು ಸಮರ್ಪಿಸಿದರೂ ಅವರಿಗೆ ಸಕಲ ಶುಭಗಳನ್ನು ಒದಗಿಸುವೆನು. ಭಕ್ತಿ ಮತ್ತು ಸಮರ್ಪಣಾ ಭಾವವಿಲ್ಲದಿದ್ದರೆ ನೀವು ಕೊಡುವ ಧನ, ಧಾನ್ಯ, ಪುಷ್ಪ, ಫಲಗಳನ್ನು ನಾನು ಸ್ವೀಕರಿಸುವುದಿಲ್ಲ. ಭಕ್ತಿಯೊಂದಿಗೆ ಶ್ರದ್ಧೆ, ಸಹನೆ, ತಾಳ್ಮೆ, ನಂಬಿಕೆ, ವಿಶ್ವಾಸಗಳಿರಬೇಕು. ನನ್ನದನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆಂಬ ಭಾವನೆಯನ್ನಿಟ್ಟುಕೊಳ್ಳದೆ ನಿನ್ನದನ್ನು ನಿನಗೇ ಸಮರ್ಪಿಸುತ್ತಿದ್ದೇನೆಂಬ ಭಾವವನ್ನು ಹೊಂದಿರಬೇಕು. ನನ್ನ ಅವತಾರವು ಧರ್ಮವನ್ನುದ್ಧರಿಸಲು, ಅಧರ್ಮವನ್ನು ನಾಶಗೊಳಿಸಲು, ದುಷ್ಟಗುಣ ಶಿಕ್ಷಣಕ್ಕೂ ನನ್ನನ್ನಾಶ್ರಯಿಸಿದ
ಭಕ್ತಜನ ಸಂರಕ್ಷಣೆಗಾಗಿಯೇ ಇಲ್ಲಿ ಕೆಲಸವನ್ನು ಮಾಡುತ್ತಲೇ ಇರುತ್ತದೆ. ನಾನು ಗುಪ್ತ ರೂಪದಲ್ಲಿ ಇಲ್ಲಿ ಸಂಚರಿಸುತ್ತಲೇ ಇರುತ್ತೇನೆ. ಇದು ನನ್ನ ಪ್ರೀತಿಯ ಪುಣ್ಯಕ್ಷೇತ್ರ. ಇಲ್ಲಿ ನನಗೆ ಬದಲಾಗಿ ಈ ಸಹಜ ಗಣಪತಿಯು ಯಾವಾಗಲೂ ನಿನಗೆ ದರ್ಶನವನ್ನು ಕೊಡುವನು. ಈ ಪ್ರದೇಶದಲ್ಲಿ ಮಾಡುವ ಸೇವೆ, ಪೂಜೆ, ಗೋಪೂಜೆ, ಗೋದಾನ, ಅನ್ನದಾನಗಳು ವಿಶೇಷ ಫಲವನ್ನು ಕೊಡುವುವು. ಇದು ಸತ್ಯವು. ಯಾರು ನನ್ನ ವಾಕ್ಯಗಳನ್ನು ಮರೆಯದೆ ಆಚರಿಸುವರೋ ಅವರ ವಂಶಗಳನ್ನು ಕಾಪಾಡುತ್ತಿರುತ್ತೇನೆ. ನನ್ನ ವಿಭೂತಿಗಳು ಇಲ್ಲಿ ವಿಸ್ತಾರವಾಗಿ ಭಕ್ತರಿಗೆ ಅನುಭವಕ್ಕೆ ಬರುವುವೆಂದು ನಂಬಿರಿ. ನಾಮಸ್ಮರಣೆಯ ಮಾತ್ರದಿಂದಲೇ ನನಗೆ ಸಂತೋಷವಾಗುವುದು. ನಿಮಗೆ ಸಕಲ ಶುಭಗಳುಂಟಾಗುತ್ತವೆ ಎಂದು ಆಶೀರ್ವದಿಸುತ್ತಿದ್ದ ಶ್ರೀಪಾದ ಶ್ರೀವಲ್ಲಭರು ಎಲ್ಲರೂ ನೋಡುತ್ತಿದ್ದಂತೆಯೇ ಒಂದು ಜ್ಯೋತಿ ಸ್ವರೂಪದಂತೆ ಮಾರ್ಪಟ್ಟು ಆಕಾಶ ಮಾರ್ಗದಲ್ಲಿ ಮೇಲಕ್ಕೆ ಹಾರಿ ಹೋಗುತ್ತಿದ್ದಂತೆ ಗೋಚರಿಸಿತು. ಕಣ್ಣುಗಳ ತುಂಬ ಅಶ್ರುಧಾರೆಗಳು ಸುರಿಯುತ್ತಿರಲು ಎಲ್ಲರೂ ನಾಮಸ್ಮರಣೆಯನ್ನು ಮಾಡುತ್ತಿದ್ದರು. ನಾವು ನಾಮಸ್ಮರಣೆಯನ್ನು ಮಾಡೋಣವೆಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ಮುಕ್ತ ಕಂಠದಿಂದ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎನ್ನಲು ಎಲ್ಲರೂ ಶ್ರುತಿಗೂಡಿಸಿದೆವು. ಯೋಗಾನಂದ ಬ್ರಹ್ಮಚಾರಿಯು ಗಮನಿಸಿದನು. ಎಲ್ಲರೂ ಭಾರವಾದ ಹೃದಯಗಳೊಂದಿಗೆ ಮಾತು ಬಾರದೆ ಸ್ತಬ್ಧರಾಗಿದ್ದರು. ಭಕ್ತಾದಿಗಳನ್ನುದ್ದೇಶಿಸಿ, ನೋಡಿದಿರಾ ಮಹಾತ್ಮರ ಲೀಲೆಗಳನ್ನು? ಅವರ ನಿರ್ಣಯಗಳು ವಜ್ರ ಸದೃಶಗಳು. ಇದೊಂದು ವಿಚಿತ್ರವಾದ ಮಾಯೆ. ಈ ಮಾಯೆಗೆ ಒಳಪಟ್ಟು ಸಾಮಾನ್ಯರು ವರ್ತಿಸುತ್ತಿರುವರು. ಆದರೆ ಶ್ರೀ ದತ್ತಸ್ವಾಮಿಯ ಲೀಲೆಯು ಬೇರೆ. ತನ್ನನ್ನು ತಾನೇ ಸಂಕಲ್ಪಿಸಿಕೊಂಡ ಪರಮಾತ್ಮ ತತ್ವದಿಂದ ಇಳಿದು ಮಾನವ ತತ್ವದೊಳಗೆ ಆವಿರ್ಭವಿಸಿ ಮತ್ತೆ ತನ್ನ ಮಾಯೆಯಿಂದ ಪರಮಾತ್ಮನಲ್ಲಿ ಲೀನವಾಗುವನು. ಜನನವೇ ಇಲ್ಲದ ಸ್ವಾಮಿಯು ಜನ್ಮಿಸಿದಂತೆ ಭಾವನೆಯನ್ನುಂಟು ಮಾಡುವನು. ಶರೀರವೇ ಇಲ್ಲದ ಸ್ವಾಮಿಯು ಶರೀರಿಯಂತೆ ಗೋಚರಿಸುವನು. ಸೃಷ್ಟಿ ಸ್ಥಿತಿ ಲಯಕಾರಕನಾದ ಆ ದೇವದೇವನ ಲೀಲಾವಿಲಾಸದಲ್ಲಿ ಇದೊಂದು ಅದ್ಭುತವಾದ ವಿಭೂತಿಯು. ಹೃದಯವಾಸಿಯಾದ ಭಗವಂತನು ತನ್ನ ಇರುವಿಕೆಯನ್ನು ತಿಳಿಸುವುದಕ್ಕಾಗಿಯೇ ಎಲ್ಲರ ಹೃದಯಗಳಲ್ಲಿ ಸ್ಥಿರಪ್ರತಿಷ್ಠೆಗೊಂಡಿರುವನೆಂದು ಕೊಂಡಾಡಿದನು. ತದನಂತರ ಸದಾನಂದರು ಹೀಗೆ ಹೇಳಿದರು: ಶುದ್ಧ ಜಲದಿಂದ ಕೊಳೆಯನ್ನು ಸ್ವಚ್ಛಗೊಳಿಸುವ ರೀತಿ ಪರಿಶುದ್ಧ ಭಾವಗಳಿಂದ ನಿಮ್ಮ ಹೃದಯ ಕಲ್ಮಶಗಳನ್ನು ಪ್ರಕ್ಷಾಳನೆಗೊಳಿಸಿರಿ. ಆಗ ಹೃದಯಾಲಯವು ಶ್ರೀ ಸ್ವಾಮಿಯವರಿಗೆ ವಾಸಸ್ಥಾನವಾಗಬಲ್ಲದು. ಆತನನ್ನು ಶರಣು ಹೊಂದಿ ಆರ್ತಿಯಿಂದ, ಆವೇದನೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಕರೆಯಿರಿ. ತಕ್ಷಣವೇ ಶ್ರೀಪಾದ ಶ್ರೀವಲ್ಲಭನು ನಮ್ಮ ಕಣ್ಮುಂದೆ ಪ್ರತ್ಯಕ್ಷನಾಗುವನು ಎಂದು ಎಲ್ಲರನ್ನೂ ಸಮಾಧಾನಪಡಿಸಿದರು. ದುಃಖ ತಪ್ತರಾದ ಆ ಸಮಸ್ತ ಜನರು ಕಾತುರದಿಂದ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ಗಟ್ಟಿಯಾಗಿ ಜೋರಾಗಿ ನುಡಿಯುತ್ತಾ ಆಕಾಶದೆಡೆಗೆ ದೃಷ್ಟಿಯನ್ನು ನಿಲ್ಲಿಸಿದರು. ಅವರಲ್ಲಿ ಸದ್ಭಕ್ತರಾದವರಿಗೆ ಶ್ರೀಪಾದ ಸ್ವಾಮಿಯವರ ವರಪ್ರದಾನದ ಅನುಭವವಾಯಿತು. ಅವರಿಗೆ ಒಂದು ಲೀಲೆಯಂತೆ ಆಜಾನುಬಾಹುವಾದ ಶ್ರೀಪಾದರ ದಿವ್ಯ ದರ್ಶನ ಉಂಟಾಯಿತು. ಎಲ್ಲರೂ ಮತ್ತೆ ಜಯಘೋಷಗಳನ್ನು ಕೂಗಿದರು ಎನ್ನುತ್ತಾ ಶ್ರೀ ವಿಠ್ಠಲ್ ಬಾಬಾಜಿಯವರು ಎಲ್ಲರೊಂದಿಗೆ ಶ್ರೀಪಾದ ಶ್ರೀವಲ್ಲಭ ಮಹಾರಾಜ್ ಕಿ ಜೈ ಎಂದು ನುಡಿಸಿದರು. ಶ್ರೀಪಾದರು ಎರಡೂ ಕೈಗಳಿಂದ ಆಶೀರ್ವದಿಸುತ್ತಿದ್ದ ದೃಶ್ಯವನ್ನು ನೋಡಿ ಶ್ರೀ ವಿಠ್ಠಲ್ ಬಾಬಾಜಿಯವರು ಮುಗ್ಧರಾದರು. ಆನಂದ ಬಾಷ್ಪಗಳು ಸುರಿಯುತ್ತಿರಲು ಶ್ರೀಪಾದ ಶ್ರೀವಲ್ಲಭನು ನಿತ್ಯ ಸತ್ಯನೇ ಎಂದು ನಿರೂಪಿಸಿಕೊಂಡನು. ಇಂದಿಗೂ ಎಂದಿಗೂ ಆತನು ಸತ್ಯವಾಕ್ಪಾಲಕನು. ಶ್ರೀಕ್ಷೇತ್ರ ನಿರ್ಮಾಣಕ್ಕೆ
ಸಂಕಲ್ಪಿಸಿದವನು ಆತನೇ ಅಲ್ಲವೇ? ಆತನು ಸಾಧ್ಯಾಸಾಧ್ಯ ಸಮರ್ಥನು ಎಂದು ಹೇಳಿದರು. ಇಷ್ಟು ದಿನಗಳು ಎಷ್ಟು ಉತ್ಸಾಹದಿಂದ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಲೀಲೆಗಳನ್ನು ಬೋಧೆಗಳನ್ನು ಕೇಳುತ್ತಿದ್ದೆವೋ, ಅವರ ಅಂತರ್ಧಾನವನ್ನು ಕೇಳಿದೊಡನೆಯೇ ಅಷ್ಟಕ್ಕಷ್ಟು ನಿರುತ್ಸಾಹವೂ ವಿಹ್ವಲತ್ವವೂ ಉಂಟಾಗಿ ಸ್ತಬ್ಧರಾಗಿ ಬಿಟ್ಟೆವು. ಶ್ರೀ ವಿಠ್ಠಲ್ ಬಾಬಾಜಿಯವರು ಗಂಭೀರವಾಗಿ ಎಲ್ಲರಿಂದ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ನುಡಿಸಿದ ನಂತರ ಎಲ್ಲರಿಗೂ ನೀರಸವು ಮಾಯವಾಯಿತು. ಶ್ರೀ ಬಾಬಾಜಿಯವರು ಹೀಗೆ ಹೇಳಿದರು: ಮಹಾತ್ಮರು ಭಕ್ತರಿಗಾಗಿ ಭೂಮಿಗೆ ಬಂದಿರುವವರು. ಆದುದರಿಂದ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡುತ್ತಾ ಈ ಮಾರ್ಗದಲ್ಲಿ ನಡೆಯಿರಿ, ಎಲ್ಲರೂ ಸುಲಭವಾಗಿ ಮಾನವ ಜನ್ಮದ ಗುರಿಯನ್ನು ಸೇರಬಲ್ಲಿರಿ ಎಂದು ಬೋಧಿಸಿದರು. ಆ ಬೋಧೆಗಳನ್ನು ಮತ್ತು ಅವರ ನಾಮವನ್ನು, ಅವರ ವಾಗ್ದಾನಗಳನ್ನು ಮರೆಯದೆ ತಮ್ಮ ಜೀವನಗಳನ್ನು ಸಾರ್ಥಕಗೊಳಿಸಿಕೊಳ್ಳುವರೋ ಅವರನ್ನು ಎಂದಿಗೂ ಅವರು ಬಿಟ್ಟು ಬಿಡುವುದಿಲ್ಲ. ಅವ್ಯಕ್ತವಾದ ದಿವ್ಯಶಕ್ತಿಯು ಮಾನವ ರೂಪವನ್ನು ಧರಿಸಿರುವುದರಿಂದ ಅದಕ್ಕೊಂದು ಹೆಸರು ಏರ್ಪಟ್ಟಿದೆ. ರೂಪವು ಕಣ್ಮರೆಯಾದರೂ ನಾಮದ ಪ್ರಭಾವವು ಸರಾಸರಿ ಆ ಅವ್ಯಕ್ತ ರೂಪಕ್ಕೆ ಸೇರಿರುವುದರಿಂದ ಅನುಗ್ರಹದ ಮಳೆಗರೆಯುತ್ತದೆ ಎಂದು ಬೋಧಿಸಿದರು. ನಿಜವೇ, ಅವರು ಹೇಳುವುದು ಅಕ್ಷರ ಸತ್ಯವೇ. ಆ ಕಾಲದಿಂದಲೂ ಭೂಮಿಯ ಮೇಲೆ ಶಾಶ್ವತವಾಗಿ ಯಾರೂ ಶರೀರದೊಂದಿಗೆ ಇರಲಿಲ್ಲ. ಶರೀರದಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೀರ್ತಿ ಗಳಿಸಿರುವರು. ಆ ಕೀರ್ತಿಯು ಇರುವಷ್ಟು ಕಾಲವು ಆ ವ್ಯಕ್ತಿಯ ಸ್ಮರಣೆಯು ನಡೆಯುತ್ತದೆ. ಶ್ರೀಮದ್ ರಾಮಾಯಣವನ್ನು ಬರೆದ ವ್ಯಾಸ ಮಹರ್ಷಿಗಳನ್ನು ನಾವೆಂದಿಗೂ ಮರೆಯಲು ಸಾಧ್ಯವಿಲ್ಲ ಅಲ್ಲವೇ? ಅದೇ ರೀತಿ ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳ ವೈಭವವನ್ನು ನಮಗೆ ಅರ್ಪಿಸಿದ ಶ್ರೀ ವಿಠ್ಠಲ್ ಬಾಬಾಜಿಯವರನ್ನೂ ಸಹ ನಾವು ನಮ್ಮ ಮುಂದಿನ ಪೀಳಿಗೆಯವರು ಎಂದಿಗೂ ಮರೆಯುವುದಿಲ್ಲ, ಮರೆಯಲಾರೆವು. ಇಲ್ಲಿಗೆ 23ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.